ನಂದಿನಿ ಡೈರಿ ಕಟ್ಟಡದ ಪಿಲ್ಲರ್ ಬಿದ್ದು 4ನೇ ತರಗತಿ ವಿದ್ಯಾರ್ಥಿ ಸಾವು. ಬೆಳಗಿಹಳ್ಳಿ ಗ್ರಾಮದ ಕಿರಿಯ ಪ್ರಾಥಮಿಕ ಶಾಲೆ ಬಳಿ ಘಟನೆ. ಆಟವಾಡುತ್ತಿದ್ದ ವೇಳೆ ಏಕಾಏಕಿ ಪಿಲ್ಲರ್ ಕುಸಿತ. ಪಿಲ್ಲರ್ ಬಿದ್ದು ವಿದ್ಯಾರ್ಥಿ ಧನುಷ್ ತಲೆಗೆ ಗಂಭೀರ ಗಾಯ. ಸ್ಥಳದಲ್ಲೇ ವಿದ್ಯಾರ್ಥಿ ಧನುಷ್ ಮೃತಪಟ್ಟಿರುವ ಮಾಹಿತಿ. ಘಟನೆಯಿಂದ ಗ್ರಾಮಸ್ಥರು ಹಾಗೂ ಶಾಲಾ ವಿದ್ಯಾರ್ಥಿಗಳಲ್ಲಿ ಆತಂಕ. ಸರ್, ಮಗು ಬಂದು 4ನೇ ತರಗತಿ ಯಥಾಸ್ಥಿತಿ ಬೆಳಗ್ಗೆ ಮನೆಯಿಂದ ಶಾಲೆಗೆ ಬಂದಿದೆ. ಶಾಲೆ ಆವರಣದಲ್ಲಿ ಬಂದು ಆಟ ಆಡ್ಬೇಕಾದ್ರೆ ಟೈಮ್ ಇರ್ತಾರೆ, ಬೆಲೆ 10 ನಿಮಿಷ. ಅಷ್ಟರೊಳಗೆ ಒಂದು ಪಕ್ಕದಲ್ಲೇ ಹಲುತ್ಪಾಕ ಸಹಕಾರ ಸಂಘ ಬಿಲ್ಡಿಂಗ್ ಇದೆ. ಆ ಬಿಲ್ಡಿಂಗಲ್ಲಿ ಏನಾಗಿದೆ ಅಂತಂದರೆ, ಈ ಒಂದು 3 ಪಿಲ್ಲರ್ ಹಾಕಿದ್ದಾರೆ. ಅದ್ರ ಪಕ್ಕ ಆ 3 ಪಿಲ್ಲರ್ಗೆ ಕೆಳಗಡೆ ಬೇಸ್ಮೆಂಟ್ ಮಾಡಿ ನೀಟಾಗಿ ಸ್ಟೀಲ್ ಹಾಕಿ ಕಟ್ಟಡ ಮಾಡಿದ್ದಾರೆ. ಅದ್ರ ಪಕ್ಕದಲ್ಲಿ ಯಾರೋ ಶಾಸ್ತ್ರಿ ಮತ್ತು ವಾಸ್ತವ ಅದನ್ನೇ ಹೇಳ್ತಾರಲ್ಲ, ಆ ಥರ ಅದಕ್ಕೆ ಯಾವುದೇ ರೀತಿ ಸಪೋರ್ಟ್ ಇಲ್ಲದೆ ಸುಮ್ಮನೆ ಪಕ್ಕಕ್ಕೆ ನಿಲ್ಲಿಸಿದ್ದಾರೆ. ಇಲ್ಲಿ ಸಮಾಜದಲ್ಲಿ ಏನಾಗ್ತೈತೆ ಅಂದರೆ, ಎಲ್ಲ ಶಾಸ್ತ್ರ ಕೊಟ್ಟವ್ರಾಗಿದ್ದಾರೆ. ಶಾಸ್ತ್ರಿಗಳಿಗೆ ಅಪ್ಪಮ್ಮ ಕೊಟ್ಟವ್ರು ಯಾರೂ ಆಗಿಲ್ಲ. ಇವತ್ತು ನೋಡಿ, ಈ ಅನಾಹುತ ನಮಗೆ ತುಂಬ ನೋವು ತಂದಿದೆ. ಒಂದು ಮಗು 4ನೇ ತರಗತಿದ್ದು ಆ ಪಿಲ್ಲರ್ ನಿಲ್ಲಿಸಿದ್ದಾರೆ. ಎಷ್ಟು ನಿರ್ಲಕ್ಷ್ಯ ಇದೆ ಅಂತಂದರೆ, ಇದು ನೇರ ಹೊಣೆ ಡೇರ್ ಇದೆ. ಯಾಕೆಂದರೆ ಇವ್ರ ತಂದೆ ತಾಯಿಗಳು ನೋಡೋಕ್ಕಾಗ್ತಾಯಿಲ್ಲ. ಈ ಪರಿಸ್ಥಿತಿ ಯಾವ ತಂದೆ ತಾಯಿಗೂ ಬರ್ಬೋದು, ಯಾವ ಮಕ್ಳಿಗೆ ಬರ್ಬೋದು. ಇವತ್ತಿನ ಪರಿಸ್ಥಿತಿ ಆ ಮಗು ಕಳ್ಕೊಂಡ್ರೆ ಆಕಳದ ನಮ್ಗೆ ನೋಡೋಕ್ಕಾಗ್ತಾಯಿಲ್ಲ. ಅಷ್ಟು ಬೇಜಾರಾಗಿದೆ. ನೀವು ಕೂಡಲೇ ಈ ತಕ್ಷಣ ಇದಕ್ಕೇನು ಆ ಮಗು ಒಳ್ಳೆ ನ್ಯಾಯ ಒದಗಿಸ್ಕೊಡಿ. ಆ ಕುಟುಂಬಕ್ಕೆ ಒಳ್ಳೆ ಪರಿಹಾರ ಕೊಡಿಸಿ ದಯಮಾಡಿ. ಮತ್ತು ನಮ್ಮ ಇಡೀ ರಾಜ್ಯದಲ್ಲಿ ಯಾವ ಥರ ಇಂಥ ದುರ್ಘಟನೆ ನಡೀಲೂಬಾರ್ದು. ಯಾರು ಕನ್ಸ್ಟ್ರಕ್ಷನ್ ಮಾಡೋ ಬಿಲ್ಡಿಂಗ್ ಕನ್ಸ್ಟ್ರಕ್ಟ್ ಮಾಡಿದ್ರು ಆ ಕಾಂಟ್ರಾಕ್ಟರ್ನ ಕರೆದು ಅವನಿಗೆ ತಕ್ಷಣ ಶಿಕ್ಷೆ ಹಾಕಬೇಕು, ಕುಟುಂಬಕ್ಕೆ ನ್ಯಾಯ ಒದಗಿಸ್ಬೇಕು ಅಂತ ಕೇಳ್ತೀನಿ. ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಸರ್ಕಾರಕ್ಕೆ ಖಂಡಿತವಾಗ್ಲೂ ಸರ್ಕಾರಕ್ಕೆ ಕೂಡಲೇ ಇಲ್ಲಿ ಬಂದಿರೋ ತಹಶೀಲ್ದಾರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಸಬ್ ಇನ್ಸ್ಪೆಕ್ಟರ್ ಇರ್ಬೋದು, ಆಗ ಕೂಡ ನಮ್ಮ ಮಾಜಿ ಸಚಿವರು ಕೂಡ ಅದನ್ನೇ ಹೇಳಿದ್ದಾರೆ. ಬಂದು ಆ ಸರ್ಕಾರಕ್ಕೆ ಏನು ಅವ್ರಿಗೆ ಆ ಕುಟುಂಬಕ್ಕೆ ಇರ್ಬೋದು ನ್ಯಾಯ ಒದಗಿಸೋ ರೀತಿಯಲ್ಲಿ ಎಲ್ಲ ರೀತಿ ಯಶಸ್ವಿಯಾಗಿ DC ಬರಬೇಕಾಯ್ತಾ? DC ಸ್ಥಳಕ್ಕೆ ಬರಬೇಕಿತ್ತು. DC ಬರ್ತಾರೆ. ಯಾವುದೋ ಇದಕ್ಕೆ ಬರ ನಿರ್ವಹಣೆಗೆ ಹೋಗಿದ್ದೀನಿ, ಅಲ್ಲಿ ಹೋಗಿದ್ದೀನಿ, ಇಲ್ಲಿ ಹೋಗಿದ್ದೀನಿ. DC ಇರ್ಬೋದು, DDP ಇರ್ಬೋದು. DDPನೂ ಬಂದಿಲ್ಲ. ಬೆಳಗ್ಗೆ 9:30 10 ಗಂಟೆಯಿಂದ ಕಾಯ್ತಿದ್ದೀವಿ. BOR ಬಂದಿದ್ದಾರೆ. ಸಚಿವರ ಗಮನಕ್ಕೆ ಅವ್ರಿಗೂ ಬಂದಿಲ್ಲ. ಫೋನ್ ಮಾಡಿದ್ದಾರೆ, ನೋಡೋಣ ಬರ್ತೀನಿ ಅಂತ ಹೇಳಿದ್ದಾರೆ ಅಷ್ಟೇ. ಎಲ್ಲ ನೆಗ್ಲಿಜೆನ್ಸಿ. ಓಕೆ, ಥ್ಯಾಂಕ್ ಯು.